ಎಲ್ಲರಿಗೂ ನಮಸ್ಕಾರ. ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ತುಲಾ ರಾಶಿಯ 2025ನೇ ವರ್ಷದ ಸಂಪೂರ್ಣ ವರ್ಷ ಭವಿಷ್ಯ ಹೇಗಿರುತ್ತದೆ? ತುಲಾ ರಾಶಿಯವರಿಗೆ 2025ರಲ್ಲಿ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಅಶುಭ ಫಲಗಳಿಗೆ ಪರಿಹಾರ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ತುಲಾ ರಾಶಿಯವರಾಗಿದ್ದರೆ, ತುಲಾ ರಾಶಿಯವರೇನಾದರೂ ನಿಮ್ಮ ಕುಟುಂಬದಲ್ಲಿ ಇದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ನಿಮ್ಮ ಕುಟುಂಬದವರು, ನಿಮ್ಮ ಸ್ನೇಹಿತರು ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಮ್ಮ ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ. ತುಲಾ ರಾಶಿಯವರಿಗೆ 2025ನೇ ವರ್ಷ ಹೇಗಿರುತ್ತದೆ? ತುಲಾ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ಸಿಗಲಿದೆ ಅಂತ ಮೊದಲಿಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ತುಲಾ ರಾಶಿಯವರು 2025ನೇ ವರ್ಷದಲ್ಲಿ 96% ಶುಭವಾದ ಫಲವನ್ನು ಪಡೆದುಕೊಳ್ಳುತ್ತಾರೆ ಅಂತಾನೆ ಹೇಳಬಹುದು. ಯಾಕೆಂದರೆ ಶನಿದೇವರು ತುಲಾ ರಾಶಿಯವರಿಗೆ ವಿಪರೀತವಾದ ದೆಸೆಯನ್ನೇ ನೀಡಲಿದ್ದಾರೆ. ಇವರು ಊಹೆನೂ ಕೂಡ ಮಾಡೋಕ್ಕಾಗಲ್ಲ. ಆ ರೀತಿಯಾಗಿ ಉತ್ತಮ ಜೀವನವನ್ನು 2025ನೇ ವರ್ಷದಲ್ಲಿ ತುಲಾ ರಾಶಿಯವರು ಕಾಣಸಿಗಲಿದ್ದಾರೆ. ತುಲಾ ರಾಶಿಯವರಿಗೆ 2025ರಿಂದ ಗುರುಬಲ ಶುರುವಾಗುತ್ತೆ. ಈ ಗುರುಬಲದಿಂದ ತುಲಾ ರಾಶಿಯವರು ಕೋಟ್ಯಾಧಿಪತಿಗಳಾಗುವಂತಹ ಯೋಗವನ್ನು ಪಡೆದುಕೊಳ್ಳುತ್ತಿದ್ದಾರೆ. ನಂತರ ತುಲಾ ರಾಶಿಯವರಿಗೆ ವಿಪರೀತ ಹಣ ಬಂದು ಸೇರುತ್ತೆ. ತುಲಾ ರಾಶಿಯವರಿಗಂತೂ 2025ನೇ ವರ್ಷದಲ್ಲಿ ವಿಪರೀತ ಹಣ ಬಂದು ಸೇರುತ್ತೆ. ಅವರು ಊಹೆನೂ ಮಾಡೋಕ್ಕಾಗಿರಲ್ಲ. ಆ ಥರ ಹಣನ 2025ನೇ ವರ್ಷದಲ್ಲಿ ತುಲಾ ರಾಶಿಯವರು ಪಡ್ಕೋಬಹುದು. ಇವರು ಏನೇ ಮಾಡಿದ್ರೂ ಕೂಡ ಅದರಲ್ಲಿ ಹಣದ ಸುರಿಮಳೆಯೇ ಸುರಿಯುತ್ತೆ. ಒಳ್ಳೆಯ ಕೆಲಸ ಕಾರ್ಯಗಳು ಕೂಡ 2025ನೇ ವರ್ಷದಲ್ಲಿ ನಡೆಯುತ್ತೆ. ತುಲಾ ರಾಶಿಯವರಿಗೆ ಉದ್ಯೋಗದಲ್ಲೇ ಆಗಿರಬಹುದು, ಅವರ ಜೀವನದಲ್ಲೇ ಆಗಿರಬಹುದು, 2025ನೇ ವರ್ಷದಲ್ಲಿ ಒಳ್ಳೆಯ ಕೆಲಸಗಳು ನಡೆದು ಬರುತ್ತೆ. ಇನ್ನು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಲ್ಲಿ ಉತ್ತಮವಾಗಿರುತ್ತೆ. ವಿದೇಶಕ್ಕೆ ಹೋಗುವವರು ಕೂಡ ಹೆಚ್ಚು ಅಭಿವೃದ್ಧಿಯನ್ನು ಹೊಂದುತ್ತಾರೆ. ವಿದ್ಯಾರ್ಥಿಗಳ ಪ್ರಕಾರ ಬರೋದಾದರೆ ವಿದ್ಯಾರ್ಥಿಗಳಿಗೆ ಅವರ ವಿದ್ಯಾಭ್ಯಾಸದಲ್ಲಿ ವಿಪರೀತವಾದಂತಹ ಅಭಿವೃದ್ಧಿನ ಕಾಣ್ತಾರೆ. ವಿದ್ಯಾರ್ಥಿಗಳೇನಾದರೂ ಬೇರೆ ಎಕ್ಸಾಮ್ ಬರೀಬೇಕು, ಅದರಲ್ಲಿ ಪಾಸ್ ಆಗಬೇಕು ಅಂತ ನೋಡ್ತಿದ್ರೆ ಖಂಡಿತವಾಗ್ಲೂ ಕೂಡ ಈ ವರ್ಷನ ನೀವು ಅದನ್ನು ಅಪ್ಲಿಕೇಶನ್ ಹಾಕಬಹುದು, ಅದನ್ನ ಎಕ್ಸಾಮ್ ಬರಿಬೋದು. ಖಂಡಿತವಾಗ್ಲೂ ಕೂಡ ನಿಮಗೆ ಅದರಲ್ಲಿ ಅಭಿವೃದ್ಧಿ ಅನ್ನೋದು ಆಗುತ್ತೆ. ರಿಯಲ್ ಎಸ್ಟೇಟ್ದಲ್ಲಿ ಹೆಚ್ಚು ಧನಲಾಭವನ್ನು ಪಡ್ಕೋತಾರೆ. ರಿಯಲ್ ಎಸ್ಟೇಟ್ ಅಂದರೆ ಭೂಮಿ ವಿಚಾರದಲ್ಲಿ ಆಗಿರಬಹುದು, ಅಥವಾ ಮನೆ ಕಟ್ಟಿ ಮಾರೋದೇ ಆಗಿರಬಹುದು, ಅಥವಾ ಕಟ್ಟಿಸಿರೋ ಮನೆಯೇ ಮಾರೋದೇ ಆಗಿರಬಹುದು. ಈ ಥರ ಏನಾದರೂ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತಹ ಕೆಲಸ ಮಾಡ್ತಿದ್ರೆ ಖಂಡಿತವಾಗ್ಲೂ ಕೂಡ ಅದರಲ್ಲಿ ಹೆಚ್ಚಿನ ಧನಲಾಭನ ನೀವು ಊಹೆ ಮಾಡ್ಕೋಬಹುದು. ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ ಉತ್ತಮವಾಗಿರುತ್ತದೆ. ನೀವು ಯಾವುದಾದ್ರೂ ಸಂಘಗಳಲ್ಲಿ ಅಥವಾ ಯಾವುದಾದ್ರೂ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ರೆ ನಿಮಗೆ ಉತ್ತಮ ಧನಲಾಭ ಅನ್ನೋದು ಆಗುತ್ತೆ. ಉದ್ಯೋಗದಲ್ಲಿ ಇರುವವರಿಗೆ ಉತ್ತಮವಾಗಿರುತ್ತೆ. ನೀವು ಯಾವುದಾದ್ರೂ ಕೆಲಸ ಮಾಡ್ತಿರ್ತೀರಲ್ಲ ಅಂಥವ್ರಿಗೂ ಕೂಡ ಈ ಸಮಯ ಉತ್ತಮವಾಗೇ ಇರುತ್ತೆ. ಇನ್ನು ಗೌರ್ಮೆಂಟ್ ಕೆಲಸ ಮಾಡ್ತಿರೋರ್ಗಂತೂ ವಿಪರೀತವಾದ ಪ್ರಮೋಷನ್ಗಳು ಸುರಿಮಳೆನೇ ಸುರಿಯುತ್ತೆ. ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗುತ್ತೆ. ಗೌರ್ಮೆಂಟ್ ಜಾಬ್ ಅಂದರೆ ಸರ್ಕಾರಿ ಉದ್ಯೋಗ ಮಾಡ್ತಿರ್ತಾರಲ್ಲ ಅಂಥವ್ರಿಗೂ ಕೂಡ 2025ನೇ ವರ್ಷದಲ್ಲಿ ಪ್ರಮೋಷನ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರೋರಿಗೆ, ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ಅಂಥದ್ದೆಲ್ಲವೂ ಕೂಡ 2025ರಲ್ಲಿ ನೀವು ಊಹೆನ ಮಾಡ್ಕೋಬಹುದು. ಸಾಲವಾಗಿ ಕೊಟ್ಟಂತಹ ಹಣ ಮರಳಿ ಬರುತ್ತದೆ. ನೀವು ಯಾರಿಗಾದ್ರೂ ಸಾಲನ ಕೊಟ್ಟಿರ್ತೀರಾ, ಅವರು ಕೊಡದೇನೆ ತುಂಬಾನೇ ಆಟಾಡಿಸ್ತಿರ್ತಾರೆ, ಅದು ಲಕ್ಷಾಂತರ ರೂಪಾಯಿ ಆಗಿರಬಹುದು. ಅಂತಹ ಹಣ ಎಲ್ಲ ನಿಮಗೆ ಮರಳಿ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ. ನಿಮ್ಮ ಬಾಕಿ ಇರುವಂತಹ ಕೆಲಸ ಕಾರ್ಯಗಳು 2025ರಲ್ಲಿ ಶುರು ಮಾಡಿದರೆ ಒಳ್ಳೆಯದಾಗುತ್ತೆ. ನೀವು ತುಂಬ ವರ್ಷಗಳಿಂದ ಯಾವುದಾದ್ರೂ ಕೆಲಸನ ಮಾಡ್ಕೊಂಡು ಬಂದು ಅದು ನನ್ನ ಕೈಲಿ ಆಗ್ತಿಲ್ಲಪ್ಪ ಅಂತ ಬಿಟ್ಬಿಟ್ಟಿರ್ತೀರಲ್ಲ, ಅದಕ್ಕೆ ನೀವು ಸ್ವಲ್ಪ ಪ್ರಯತ್ನ ಹಾಕಿದ್ರೆ ಸಾಕು, ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸಾಕು, ಆ ಕೆಲಸಗಳು ಕೂಡ 2025ರಲ್ಲಿ ತುಲಾ ರಾಶಿಯವರು ಮುಗಿಸ್ಬಿಡ್ತಾರೆ. ಹೊಸದಾಗಿ ಬಿಸ್ನೆಸ್ ಮಾಡುವವರ ಕನಸು ಕೂಡ ನನಸಾಗುತ್ತೆ.
ನೀವು ತುಂಬಾ ವರ್ಷದಿಂದ ನಾನು ಏನಾದರೂ ಸ್ವಂತ ಉದ್ಯೋಗ ಮಾಡಬೇಕು, ಅವ್ರಿವ್ರ ಕೈ ಕೆಳಗಡೆ ಕೆಲಸ ಮಾಡಿ ಸಾಕಾಗಿದೆ ಅಂತ ಯೋಚನೆ ಮಾಡ್ತಿದ್ರೆ ಈ ವರ್ಷದಲ್ಲಿ ನೀವು ಖಂಡಿತವಾಗ್ಲೂ ಕೂಡ ಆ ಕೆಲಸನ ಶುರು ಮಾಡಿ ಅದರಲ್ಲಿ ಉತ್ತಮವಾದ ಲಾಭನೇ ಪಡ್ಕೋತೀರಾ. ನಿಮ್ಮ ವಿಪರೀತವಾದ ಕನಸು ನನಸಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇನ್ನು ನಿಮ್ಮ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಸಿಗುತ್ತೆ. ನಿಮ್ಮ ಬಿಸ್ನೆಸ್ನ ನೀವು ಎಕ್ಸ್ಟೆಂಡ್ ಮಾಡ್ತೀರಾ, ನಿಮ್ಮ ವ್ಯಾಪಾರನ ನೀವು ದೊಡ್ಡದು ಮಾಡ್ಕೋತೀರಾ. ನಿಮ್ಮ ವ್ಯವಹಾರದಲ್ಲಿ ಉತ್ತಮವಾದ ಪ್ರಗತಿ ಸಿಗುತ್ತೆ ಅಂತ ಹೇಳೋದಾದ್ರೆ ನೀವು ಯಾವುದೇ ವ್ಯವಹಾರ ಮಾಡ್ತಿದ್ರು ಕೂಡ ಅದರಲ್ಲಿ ನಿಮಗೆ ಉತ್ತಮವಾದ ದುಡ್ಡು ಬರುತ್ತೆ ಅಂತಾನೆ ಈ ವರ್ಷದಲ್ಲಿ. ನಂತರ ನಿಮ್ಮ ಬಿಸ್ನೆಸ್ನ ಎಕ್ಸ್ಟೆಂಡ್ ಮಾಡ್ಕೋತೀರಾ, ನಿಮ್ಮ ವ್ಯಾಪಾರ ವ್ಯವಹಾರನ ನೀವು ದೊಡ್ಡದು ಮಾಡ್ಕೋತೀರಾ ಅಂದರೆ ಅದೇ ರೀತಿಯಾಗಿ ಹಣ ಕೂಡ ಬರುತ್ತೆ ಅಂತಾನೆ ಅರ್ಥ. ಇನ್ನು ಸ್ಟಾಕ್ ಮಾರ್ಕೆಟು, ಮ್ಯೂಚುವಲ್ ಫಂಡ್ಸಲ್ಲಿ ಹಣ ಹೂಡಿಕೆ ಮಾಡೋರ್ಗಂತೂ ವಿಪರೀತವಾದ ಲಾಭ ಇರುತ್ತೆ. ಈ ಹಣದ ಬಗ್ಗೆ ಕೆಲಸ ಮಾಡ್ತಾರಲ್ಲ ಅವರಿಗಂತೂ ವಿಪರೀತ ಲಾಭ 2025ರಲ್ಲಿ ಇರುತ್ತೆ. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಹಣ ಇನ್ವೆಸ್ಟ್ ಮಾಡಿ ದೊಡ್ಡದು ಮಾಡ್ಕೋಬಹುದು, ಹೆಚ್ಚು ಮಾಡ್ಕೋಬಹುದು. ಇಲ್ಲ ಮ್ಯೂಚುವಲ್ ಫಂಡ್ಸಲ್ಲಿ ಹಣ ಹೂಡಿಕೆ ಮಾಡಿ ಅದರಲ್ಲೂ ಕೂಡ ಡಬಲ್ ಮಾಡ್ಕೋಬಹುದು. ಈ ಥರವಾದಂತಹ ಕೆಲಸಗಳು, ಈ ಥರವಾದ ಧನಾತ್ಮಕವಾದ ದಿನಗಳು 2025ರಲ್ಲಿ ತುಲಾ ರಾಶಿಯವರಿಗೆ ಕಾಣಸಿಗುತ್ತೆ. ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡೋರ್ಗಂತೂ ಅದೃಷ್ಟದ ಸಿರಿಮಳೆಯೇ ಸುರಿಯುತ್ತೆ. ಇನ್ನು ಖಾಸಗಿಯಾಗಿ ಕೆಲಸ ಮಾಡ್ತಿರೋರ್ಗೂ ಕೂಡ ಹಣ ಅನ್ನೋದು ಹೆಚ್ಚಾಗುತ್ತೆ, ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬಹುದು. ವಿದೇಶದ ಪ್ರಯಾಣದ ಯೋಗ ಇದೆ. ವಿದೇಶದಲ್ಲಿ ಕೆಲಸಕ್ಕೆ ಹೋಗಲು ಬಯಸುವವರಿಗೆ ಒಳ್ಳೆಯದಾಗುತ್ತೆ. ನೀವೇನಾದರೂ ವಿದೇಶಕ್ಕೆ ಹೋಗಬೇಕು, ಬೇರೆ ದೇಶಕ್ಕೆ ಹೋಗಬೇಕು, ಅಲ್ಲಿ ಎಂಜಾಯ್ ಮಾಡಬೇಕು ಅಂತ ಪ್ರಯಾಣ ಬಯಸ್ತಿದ್ರು ಕೂಡ ಅದು ಆಗುತ್ತೆ. ಅಥವಾ ವಿದೇಶದಲ್ಲಿ ಕೆಲಸಕ್ಕೆ ಹೋಗಿ ನಾನು ಅಲ್ಲಿ ಚೆನ್ನಾಗಿ ದುಡ್ಡು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಅದು ಕೂಡ ಈ ವರ್ಷದಲ್ಲಿ ಈ ರಾಶಿಯವರಿಗೆ ಆಗುತ್ತೆ ಅಂತಾನೆ ಹೇಳ್ಬಹುದು. ಕಲಾವಿದರಿಗೂ ಕೂಡ ಹೆಚ್ಚೆಚ್ಚು ಲಾಭ ಅನ್ನೋದು ಆಗುತ್ತೆ. ಆರ್ಟಿಸ್ಟ್ಗಳಿಗೆ ವಿಪರೀತವಾದ ಲಾಭ ಅನ್ನೋದು ಆಗುತ್ತೆ. ಯಾಕಂದರೆ ಈಗ ಒಂದು ಸೀರಿಯಲಲ್ಲಿ ಅಥವಾ ಒಂದು ಫಿಲಮಲ್ಲಿ ಅಥವಾ ಯಾವುದ್ರಲ್ಲಾದರೂ ಒಂದರಲ್ಲಿ ನೀವು ಆ್ಯಕ್ಟ್ ಮಾಡಿದರೆ ಆ ಆ್ಯಕ್ಟಿಂಗ್ ಇಷ್ಟ ಆಗಿ ನೀವು ಆ ಆ್ಯಕ್ಟಿಂಗಲ್ಲೇ ಮುಳುಗೋಗ್ತೀರಾ. ನಿಮಗೆ ಹೆಚ್ಚೆಚ್ಚು ಅವಕಾಶ ಅನ್ನೋದು 2025ರಲ್ಲಿ ಕಲಾವಿದರಿಗೆ ಸಿಗುತ್ತೆ. ಈ ಫೀಲ್ಡಲ್ಲಿ ನೀವು ಹಣನ ಹೆಚ್ಚಾಗಿ ದುಡಿತೀರಾ ಅಂತಾನೆ ಹೇಳ್ಬಹುದು. ವ್ಯವಹಾರದಲ್ಲಿ ತುಂಬಾನೇ ಅನುಕೂಲನ 2025ರಲ್ಲಿ ನೀವು ಪಡ್ಕೋತೀರಾ. ನಿಮ್ಮ ವ್ಯಾಪಾರ ವ್ಯವಹಾರ ಇರುತ್ತಲ್ಲ, ಚಿಕ್ಕ ಪುಟ್ಟ ವ್ಯವಹಾರ ಹಿಡಿದು ದೊಡ್ಡ ವ್ಯವಹಾರದಲ್ಲೂ ಕೂಡ ನೀವು ವಿಪರೀತವಾದ ಲಾಭನ 2025ನೇ ವರ್ಷದಲ್ಲಿ ಪಡ್ಕೋತೀರಾ. ಶತ್ರುಗಳಿಂದಾನೇ ನಿಮಗೆ ಅದೃಷ್ಟ ಅನ್ನೋದು ಬರೋದು. ತುಲಾ ರಾಶಿಯವರಿಗೆ ಮೇಯ್ನ್ ಒಂದು ಪಾಯಿಂಟ್ ಅಂತ ಹೇಳಿದ್ರೆ ನಿಮ್ಮ ಶತ್ರುಗಳಿರ್ತಾರಲ್ಲ ಅವರಿಂದಾನೇ ನೀವು ಮುಂದೆ ಬರ್ತೀರಾ ಈ ವರ್ಷದಲ್ಲಿ ಅಂತಾನೆ ಹೇಳ್ಬಹುದು. ಶತ್ರುಗಳ ಸಂಹಾರ ಮಾಡ್ತೀರಾ 2025ನೇ ವರ್ಷದಲ್ಲಿ. ಶತ್ರುಗಳ ಸಂಹಾರವಾಗುತ್ತೆ. ನಿಮಗೆ ಯಾರು ತೊಂದರೆ ಕೊಡ್ತಿರ್ತಾರೆ ಅವರಿಂದಾನೇ ನೀವು ಉದ್ಧಾರ ಆಗ್ತೀರಾ, ಜೊತೆಗೆ ಅವ್ರನ್ನ ನೀವೇ ಸಂಹಾರ ಮಾಡ್ತೀರಾ. ಆರೋಗ್ಯದಲ್ಲಿ ಚೇತರಿಕೆ ಅನ್ನೋದು ಕಾಣಸಿಗುತ್ತೆ. ನಿಮ್ಮ ಆರೋಗ್ಯದಲ್ಲಿ ನೀವು ತುಂಬಾನೇ ವರ್ಷಗಳಿಂದ ನಿಮ್ಮ ಅನಾರೋಗ್ಯದಿಂದ ಬಳಲ್ತಿದ್ರೆ ಅಂಥವ್ರಿಗೂ ಕೂಡ ಈ ವರ್ಷದಲ್ಲಿ ನೀವು ಖಂಡಿತವಾಗ್ಲೂ ಕೂಡ ಒಳ್ಳೆಯದನ್ನ ಮಾಡ್ಕೋಬಹುದು. ಕೋರ್ಟು ಕಚೇರಿ ವಿಷಯಗಳಲ್ಲಿ ಲಾಭ ನಿಮ್ಮದೇ ಆಗಿರುತ್ತೆ. ಧನಾಗಮನಕ್ಕೇನು ಕಮ್ಮಿ ಇರೋದಿಲ್ಲ. ಮೊದಲೇ ಹೇಳಲಿಲ್ವಾ, ಯಾವುದೇ ಕಾರಣಕ್ಕೂ ಕೂಡ ದುಡ್ಡಿಗೆ 2025ರಲ್ಲಿ ತುಲಾ ರಾಶಿಯವ್ರಿಗೆ ಕುಂದು ಕೊರತೆ ಅನ್ನೋದೇ ಬರೋದಿಲ್ಲ. ಇನ್ನು ಇಷ್ಟೆಲ್ಲ ಶುಭ ಫಲಗಳಿದೆ. ಅಶುಭ ಫಲಗಳೇನು ಅಂತ ನೋಡೋದಾದ್ರೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ವಿರಸ ಉಂಟಾಗಬಹುದು. ಹಾಗೇನೆ 3ನೇ ವ್ಯಕ್ತಿಯಿಂದಾನೇ ನಿಮ್ಮ ಸಂಸಾರದಲ್ಲಿ ತೊಂದರೆ ಬರಬಹುದು. ಇದೊಂದು ಸ್ವಲ್ಪ ಸರಿ ಮಾಡ್ಕೊಳ್ಳಿ ಅಷ್ಟೇನೆ. ಇನ್ನು ಮನೆ ಕಟ್ಟಬೇಕು ಅಂತ ಅಥವಾ ಸೈಟ್ ತಗೋಬೇಕು ಅಂತ ಇರೋರು ಸ್ವಲ್ಪ ಮುಂದಕ್ಕೆ ಹಾಕಿದ್ರೆ ತುಂಬಾನೇ ಉತ್ತಮ. ನಿಮ್ಮ ಕುಟುಂಬದಲ್ಲಿ 3ನೇ ವ್ಯಕ್ತಿಗಳಿಂದ ಕಿರಿಕಿರಿ ಇರಬಹುದು. ಇಷ್ಟೇ ಅಶುಭ ಫಲಗಳು ತುಲಾ ರಾಶಿಯವರಿಗೆ. ಈ ಅಶುಭ ಫಲಗಳನ್ನ ನೀವು ಸ್ವಲ್ಪ ಮುನ್ನೆಚ್ಚರಿಕೆ ತಗೊಂಡ್ರೆ ಅದನ್ನು ಕೂಡ ಶುಭ ಫಲಗಳೇ ಆಗುತ್ತೆ. ಇದಕ್ಕೆ ಪರಿಹಾರಗಳೇನು ಅಂತ ನೋಡೋದಾದ್ರೆ ನಿಮ್ಮ ಮನೆ ದೇವರ ಆರಾಧನೆ ಮಾಡ್ಕೊಳ್ಳೋದು ಒಳ್ಳೆಯದು. ನೀವು ಯಾರಿಗಾದ್ರೂ ವೃದ್ಧರಿಗೆ, ಅನಾಥಾಶ್ರಮದಲ್ಲಿರೋರಿಗೆ ಸ್ವಲ್ಪ ದಾನ ಧರ್ಮ ಸಹಾಯ ಅನ್ನೋದನ್ನ ಮಾಡಿದ್ರೆ ನಿಮ್ಮ ಅಶುಭ ಫಲಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ. ನೋಡಿದ್ರಲ್ಲ ತುಲಾ ರಾಶಿಯವರಿಗೆ 2025ನೇ ವರ್ಷದಲ್ಲಿ ಎಷ್ಟೆಲ್ಲ ಲಾಭ ಇದೆ ಅಂತ. ನೀವು ಕೂಡ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಕುಟುಂಬದಲ್ಲಿ ಇರೋರಿಗೆಲ್ಲ ಶೇರ್ ಮಾಡಿ, ಹಾಗೆಯೇ ತುಲಾ ರಾಶಿ ಅಂತ ಕಮೆಂಟ್ ಮಾಡಿ, ನಿಮ್ಮ ಮನೆ ದೇವರ ಹೆಸರನ್ನು ಕೂಡ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ATV ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು.